ಶ್ವಾಸ ಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಯೋಗ ರತ್ನ 2025 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಕಾರ್ಯಕ್ರಮಕ್ಕೆ ಬಂದಂತಹ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಹತ್ತರವಾದಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಅಂದ್ರೆ ಯೋಗದಲ್ಲಿ ಸಾಧನೆ ಮಾಡಿದಂತಹ ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಗ್ತಿರುವಂತದ್ದು, ಯೋಗ ರತ್ನ ಪ್ರಶಸ್ತಿ ಕೊಡ್ತಿರುವಂತದ್ದು. ಏನ್ ಹೇಳಲಿಕ್ಕೆ ಬಯಸ್ತೀರಾ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ? ನಿಜವಾಗಿಯೂ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಸಂತೋಷ ಅನಿಸುತ್ತೆ. ಇವತ್ತು ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೇ ಮನುಷ್ಯನಿಗೆ ಆರೋಗ್ಯವೇ ಸಂಪತ್ತು. ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಹಾಗೂ ನಮ್ಮ ಸ್ವಾಸ್ಥ್ಯ ಯೋಗ ಸಂಸ್ಥೆಯವರು ಶ್ರೀ ವಚನಾನಂದ ಪರಮ ಪೂಜ್ಯರು ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯ ಹಾಗೂ ಸಂತೋಷ ಪಡ್ತಕ್ಕಂಥ ವಿಚಾರ. ಇವತ್ತು ಸಂತೋಷ್ ಲಾಡ್ ಸಾಹೇಬರು ಬಗ್ಗೆ ಹೇಳ್ಬೇಕಂತಂದ್ರೆ ನಿಜವಾಗಿಯೂ ಅವರು ಈ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರು ಹಾಗೂ ಈ ಕರ್ನಾಟಕದ ಸರ್ವ ಜನಾಂಗದ ಕಷ್ಟದಲ್ಲಿರ್ತಕ್ಕಂಥ ಒಬ್ಬ ನಿಜವಾಗಿಯೂ ಪುಣ್ಯ ಇದು ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಿಜವಾಗಿಯೂ ಹಲವಾರು ಅವರ ಒಂದು ಅಭಿವೃದ್ಧಿ ಕೆಲಸಗಳು ಇರ್ಬೋದು, ಹಾಗೂ ಜನರಿಗೆ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಸಹಾಯವನ್ನು ಇರ್ಬೋದು. ನಿಜವಾಗಿಯೂ ಒಬ್ಬ ಧೀಮಂತ ನಾಯಕರು ಈ ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ ಅಂತ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಎಸ್ ಸರ್, ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರನ್ನು ಕೂಡ ಅಂದ್ರೆ ಸರ್ಕಾರದ ಯೋಜನೆಗಳು ಅವರಿಗೆ ಸಿಗ್ಬೇಕು ಅಂತ ಹೇಳಿ ಒಂದು ಕಡೆ ಸೇವೆ ಮಾಡ್ತಾರೆ, ಇನ್ನೊಂದು ಕಡೆ ಆರೋಗ್ಯ ದೃಷ್ಟಿಯಲ್ಲಿ ಅಂದ್ರೆ ಯೋಗದಲ್ಲೂ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅನ್ನುವಂತಹ ಇವತ್ತಿನ ಒಂದು ಕಾರ್ಯಕ್ರಮನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ನಿಜವಾಗಿಯೂ ಹೇಳ್ಬೇಕಂತಂದ್ರೆ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಈ ಯೋಗ ಡೇಯನ್ನ ನಮ್ಮ ಧಾರವಾಡದಲ್ಲಿ ಹೋದ ಇದರಲ್ಲಿ ಇದು ಹೊಸಪೇಟೆಯಲ್ಲಿ ದೊಡ್ಡೊಂದು ಬೃಹತ್ ಕಾರ್ಯಕ್ರಮವನ್ನು ಸಾವಿರಾರು ಜನರು ಸೇರಿಸಕ್ಕಂಥ ಒಂದು CM ಕರೆಸಿ ಮಾಡಿದ್ರಲ್ಲಿ. ಅಂದ್ರೆ ನಿಜವಾಗಿಯೂ ಆರೋಗ್ಯದಿಂದಿದ್ರೆ ಎಲ್ಲರಿಗೂ ಒಂದು ಭಾಗ್ಯ ಅಂತಂತ, ಆರೋಗ್ಯವೇ ಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೋದು. ಓಕೆ ಸರ್, ಇನ್ನು ಧಾರವಾಡದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಸಂತೋಷ್ ಲಾಡ್ ಅವರು? ಅಲ್ಲಿ ಹೇಗಿದೆ ಡೆವಲಪ್ಮೆಂಟು? ಅಂದ್ರೆ 2023 ಸಂತೋಷ್ ಲಾಡ್ ಅವರು ಸಚಿವರಾದ ನಂತರದಲ್ಲಿ ಬೆಳವಣಿಗೆಗಳು ಡೆವಲಪ್ಮೆಂಟ್ ಹೇಗಿದೆ ನಿಮ್ಮ ಭಾಗದಲ್ಲಿ? ನಿಜವಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಧಾರವಾಡ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ತಂದು ಕೆಲಸ ಮಾಡ್ತಿದ್ದಾರೆ. ಇವತ್ತು ಸಂತೋಷ್ ಲಾಡ್ ಸಾಹೇಬರು ಜನರ ಬಗ್ಗೆ ಎಷ್ಟು ಕಳ್ಕಳಿ ಅಂತಂದ್ರೆ, ಮೊನ್ನೊಬ್ಬ ರೈತ ಎತ್ತು ಇಲ್ದನ ಸ್ವಂತ ಹೆಗಲ ಮೇಲೆ ಉಳುಮೆ ಮಾಡ್ತಕ್ಕಂಥದ್ದನ್ನು ನೋಡಿ ಅವ್ರಿಗೆ ತಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅವ್ರಿಗೆ ಎತ್ತುಗಳನ್ನು ಕೊಡಿಸಿದ್ರು. ಆಮ್ಯಾಗ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಅಲ್ಲಿ 1-2 ಜನ ಮಗುಗಳು ಸತ್ತೋಗಿದ್ರು. ಅವ್ರಿಗೆ ತಮ್ಮ ಫೌಂಡೇಶನ್ ವತಿಯಿಂದ ಸ್ವಂತ 4 ಲಕ್ಷ ರೂಪಾಯಿಯನ್ನು ಸಹಾಯಸ್ತ ಮಾಡಿದರು. ಆಮ್ಯಾಗ ಹಿಂಗೆ ಹಲವಾರು ಪಹಲ್ಗಾಮ್, ಇವತ್ತು ನಾವು ಮೊನ್ನೆ ನಡೆತಕ್ಕಂಥ ಒಂದು ಏನು ಉಗ್ರರ ಚಟುವಟಿಕೆ ಪಹಲ್ಗಾಮ್ ದಾಳಿಯಲ್ಲಿ ಇವತ್ತು ತಮ್ಮ ಸ್ವಂತ ಖರ್ಚಿನಿಂದ ಇವತ್ತು ಪಹಲ್ಗಾಮ್ಗೆ ಹೋಗಿ ಅಲ್ಲೆಲ್ಲ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡಿ ಕರ್ನಾಟಕ ಕರ್ಕೊಂಡು ಬಂದ ನಿಜವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು ಅಂತ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವ್ರ ಬಗ್ಗೆ ಹೇಳಲು ಬಯಸ್ತೇನೆ. ಇದಿಷ್ಟು ಚಂದ್ರಶೇಖರ್ ಅವರ ಆ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.